ನಿಮ್ಮ ಉಸಿರಾಟ ದೇವರಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಮೈಯಲ್ಲಿ ಹರಿತಾ ಇರೋ ಬ್ಲಡ್ ದೇವರಿಗೆ ಸಂಬಂಧಪಟ್ಟು ಆ ಆಕ್ಸಿಜನ್ನ ಓಡಾಡಿಸ್ತಾ ಇರೋದು ನಿಮ್ಮ ಬಾಡಿಯಲ್ಲಿ ಯೇಸು ಕ್ರಿಸ್ತನು. ನಿಮ್ಮ ಉಸಿರು, ನೀವು ಬದುಕಿದ್ದೀರಾ, ಒಂದು ಕಾರ್ಯ ಮಾಡ್ತಾ ಇದ್ದೀರಾ, ನಿಂತ್ಕೊಳ್ತಾ ಇದ್ದೀರಾ, ಕೂತ್ಕೊಳ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ತಿಂದಿದ್ದು ಡೈಜೆಸ್ಟ್ ಆಗ್ತಾ ಇದೆ ಅಂದ್ರೇ ಆ ಕಾರ್ಯ ಯೇಸು ಕ್ರಿಸ್ತನ್ ಒಬ್ಬರೇನೆ. ಯಾಕಂದರೆ ನಿಮ್ಮಲ್ಲಿ ಹರಿತಾ ಇರೋ ಕಣಕಣವಾಗಿ ಇರೋ ಒಂದೊಂದು ಬ್ಲಡ್ ಸೆಲ್ಸ್ ಅವರು ರೂಪಾಂತರ ಮಾಡಿರೋದು. ಅದಕ್ಕೇ ಎಲ್ಲನೂ ಅದಕ್ಕೆ ಸಂಬಂಧ. ಒಬ್ಬರನ್ನ ಫರ್ಗಿವ್ ಮಾಡಿಲ್ಲ ಅಂದರೆ ಕಾಯಿಲೆ ಬರುತ್ತೆ, ಡಿಪ್ರೆಷನ್ಗೆ ಹೋಗುತ್ತೆ. ಏನಕ್ಕೆ? ನಿಮ್ಮಲ್ಲಿ ವಾಕ್ಯ ಅತಿ ಹೆಚ್ಚಾಗಿ ಆ ಕಾರ್ಯಗಿಂತ ಪ್ರಕಟವಾಗಬೇಕು. ಆ ವಾಕ್ಯ ಒಂದೇ ನಿಮ್ಮ ಬಾಡಿನ, ನಿಮ್ಮ ಸಿಸ್ಟಮ್ನ ಫಿಸಿಕಲ್ ಆಗಿ, ಎಮೋಷನಲ್ ಆಗಿ ಎಲ್ಲ ಥರನೂ ಸೆಟ್ ಮಾಡಿ ಸರಿ ಮಾಡೋ ಅಂಥ ಕಾರ್ಯ ಅದೇ.